ಈ ಮುಸ್ಲಿಂ ಮೀಸಲಾತಿ ವಿಚಾರ ಭಾಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. 4% ಕರ್ನಾಟಕದಲ್ಲಿತ್ತು, 2% ಆ ಕಡೆ ಈ ಕಡೆ ಮಾಡಿ ನಮ್ಮನ್ನು ತೆಗೆದ್ರು. ಆಮೇಲೆ ಅಲ್ಪಸಂಖ್ಯಾತರು, ಧರ್ಮಾಧಾರಿತವಾಗಿರ್ಬೋದು, ಹಿಂಗೆ ತುಂಬ ಅದರ ಬಗ್ಗೆ ಚರ್ಚೆ ಇದೆ. ಹಾಗಿದ್ರೆ ಮುಸ್ಲಿಮರಿಗೆ ಮೀಸಲಾತಿ ಸಾಧ್ಯವಾ ಈ ಪ್ರಶ್ನೆ ನೋಡಿ. ಮುಸ್ಲಿಮರು ಎಂದರೆ ಇದು BJP ಆ್ಯಂಡ್ ನರೇಂದ್ರ ಮೋದಿ ಅವರು ಹೇಳುವಂಥ ಉಲ್ಲೇಖ. ಮುಸ್ಲಿಮರು ಎಂದರೆ ಒಂದು ಧರ್ಮ ಆಗತ್ತೆ. ಆದರೆ ನಮ್ಮ ಸಂವಿಧಾನದಲ್ಲಿ ಒಂದು ಅಂಶ ಇದೆ, ಯಾವುದೇ ಧರ್ಮಕ್ಕೆ ಮೀಸಲಾತಿ ನೀಡುವಂತಿಲ್ಲ, ಧರ್ಮದ ಆಧಾರದಲ್ಲಿ ಮೀಸಲಾತಿ ನೀಡುವಂತಿಲ್ಲ. ಇದನ್ನು ಭಾಳ ಬಲಿಷ್ಠವಾಗಿ ಇಟ್ಕೊಳ್ಳುತ್ತೆ ಪ್ರತಿಯೊಂದು ಪಕ್ಷಗಳು ಕೂಡ. ಯಾಕೆಂದರೆ ಅಲ್ಲಿ ಅಂಬೇಡ್ಕರ್ ಅವರ ಹೆಸರನ್ನು ತರ್ತಾರೆ. ಡಾಕ್ಟರ್ ಅಂಬೇಡ್ಕರರು ಸಂವಿಧಾನದಲ್ಲಿ ಇದನ್ನು ಉಲ್ಲೇಖ ಮಾಡಿದ್ದಾರೆ. ಹಾಗಾಗಿ ಒಂದು ಧರ್ಮಕ್ಕೆ ಮೀಸಲಾತಿ ಕೊಡೋದಕ್ಕೆ ಸಾಧ್ಯವಿಲ್ಲ. ಉಲ್ಲೇಖ ಇರದೇ ಇದ್ದರೆ ಮುಸ್ಲಿಮರಿಗೆ ಮೀಸಲಾತಿ ಸಿಗ್ತಾ ಇತ್ತು. ಆದರೆ ಧರ್ಮಾಧಾರಿತ ಮೀಸಲಾತಿಗೆ ಅವಕಾಶ ಇಲ್ಲ ಅಂಥೇಳಿ ಸಂವಿಧಾನದಲ್ಲಿ ಬರೆಯಲಾಗಿದೆ. ನರೇಂದ್ರ ಮೋದಿ ಹೇಳೋದು ಇಂಡಿ ಕೂಟ ಮುಸ್ಲಿಂ ಮೀಸಲಾತಿ ಬಗ್ಗೆ ಮಾತನಾಡುತ್ತೆ. ಮುಸ್ಲಿಮರಿಗೆ ಮೀಸಲಾತಿ ನೀಡಲು ಒಂದೇ ಒಂದು ದಾರಿ ಇರೋದು, ಏನೋ ಈಗಿದೆಯಲ್ಲ, ಉಲ್ಲೇಖ ಇದೆಯಲ್ಲ, ಒಂದು ಧರ್ಮಕ್ಕೆ ಮೀಸಲಾತಿ ಕೊಡೋ ಹಾಗಿಲ್ಲ ಅಂಥೇಳಿ ಅದನ್ನು ಸಂವಿಧಾನಕ್ಕೆ ತಿದ್ದುಪಡಿ ತಂದು ಮೀಸಲಾತಿ ಕೊಡಬೇಕು, ಬದಲಾವಣೆ ಮಾಡಬೇಕು ಸಂವಿಧಾನದಲ್ಲಿ ಆ ಹೇಳಿಕೆಯನ್ನು. ಇದನ್ನು ಮಾಡ್ತಾರೆ ನೋಡಿ. ಅದೇ ವಿಚಾರ ಚುನಾವಣಾ ಅಸ್ತ್ರ ಮಾಡಿಕೊಂಡಿದ್ದಾರೆ ನರೇಂದ್ರ ಮೋದಿ. ಏನೋ ಅಂಬೇಡ್ಕರ್ ಅವರು ಉಲ್ಲೇಖ ಮಾಡಿದ್ದಾರೆ ಅದನ್ನು ಅಳಿಸಿ ಹಾಕಿ ಸಂವಿಧಾನ ತಿದ್ದುಪಡಿ ಮಾಡಿ ಮುಸ್ಲಿಮರಿಗೆ ಮೀಸಲಾತಿ ಕೊಡ್ತಾರೆ. ಇಂಡಿ ಕೂಟ ಸಂವಿಧಾನಕ್ಕೆ ತಿದ್ದುಪಡಿ ತರುತ್ತೆ ಅಂಥೇಳಿ ಇವರು ಆರೋಪ ಮಾಡ್ತಾ ಇದ್ದಾರೆ. ಮುಸ್ಲಿಮರಿಗಾಗಿ ಇಂಡಿ ಕೂಟ ಮುಜ್ರಾ ಮಾಡುತ್ತೆ. ಮುಜ್ರಾ ಅಂದರೆ ಡ್ಯಾನ್ಸು. ಮುಜ್ರಾ ಮಾಡುತ್ತೆ ಅಂತ ಹೇಳ್ತಾರೆ. ವೋಟ್ ಬ್ಯಾಂಕಾಗಿ ಮುಜ್ರಾ ಕೂಡ ಮಾಡ್ತಾರೆ ಇಂಡಿ ಕೂಟ ಅಂತೇಳಿ ಮೋದಿ ಆರೋಪ ಮಾಡ್ತಾರೆ. ಈ ಸ್ಫೋಟಕ ಆರೋಪ ಮಾಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಅಂದರೆ ಭಾಳ ಮುಖ್ಯ. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಮುಖ್ಯವಾಗಿ ನಾನು ಹೇಳಿದ್ನಲ್ವಾ, ಅವ್ರು ಹೇಳ್ತಾ ಇರಬಹುದು, ಆದರೆ ಈ ಬಾರಿ ಅವರು ಮುಸ್ಲಿಂ ವಿಚಾರವನ್ನು ಬಹಳ ನೇರವಾಗಿ ಜನರ ಮುಂದೆ ಇಡ್ತಾ ಇದ್ದಾರೆ. ಹಿಂದೂ ಮುಸ್ಲಿಂ ಅನ್ನುವಂಥ ವಿಚಾರದಲ್ಲೇ ಚುನಾವಣೆಗಳು ನಡೀತಾ ಇದೆ ಅನ್ನುವಂಥ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಓಕೆ, ಮುಂದಿನ ಸುದ್ದಿಯತ್ತ ಗಮನ ಹರಿಸೋಣ. ಲೋಕಸಭಾ ಚುನಾವಣೆಯಲ್ಲಿ ಕಣಿ ಹೇಳೋ ಕಾಮಗಾರಿ ಜೋರಾಗಿ ನಡೆಯುತ್ತೆ. ಎಷ್ಟು ಬರ್ಬೋದು? ಒಂದಿಷ್ಟು ಬರ್ಬೋದು. ಲೋಕಸಭಾ ಚುನಾವಣೆಯ 6ನೇ ಹಂತದ ಹೊತ್ತಿಗೆ ಮೋದಿ ಆ್ಯಂಡ್ ಟೀಮ್ 360 ಸೀಟ್ ಗೆದ್ದಾಗಿದೆ ಅಂತ BJP ನಾಯಕರು ಭವಿಷ್ಯ ನುಡಿಯುತ್ತಾ ಇದ್ದಾರೆ. ಉಳಿದ ಒಂದೇ ಒಂದು ಹಂತದ 57 ಸೀಟ್ಗಳಿಗೆ ಎಲೆಕ್ಷನ್ ನಡೆಯಲಿದ್ದು ಮೋದಿ ಆ್ಯಂಡ್ ಟೀಮ್ 40 ಸೀಟ್ ಗೆಲ್ಲಲು ಶತಪ್ರಯತ್ನ ಮಾಡ್ತಾ ಇದೆಯಂತೆ. ಅಂದರೆ 543, ಈಗಾಗಲೇ 595, 495 ಸೀಟ್ಗಳಿಗೆ 6 ಹಂತದಲ್ಲಿ ಚುನಾವಣೆಯಾಗಿದೆ. BJP ಹೇಳ್ತಾ ಇರೋದು ನಾವು ಇಷ್ಟರಲ್ಲೇ 310 ಗೆದ್ದಿದ್ದೇವೆ. ಓಕೆ, ಅಲ್ಲ, 5ನೇ ಹಂತದಲ್ಲಿ 310 ಗೆದ್ದಿದ್ದೀವಿ. 5ನೇ ಹಂತದಲ್ಲಿ 310 ಗೆದ್ದಿದ್ದೀವಿ. ನಮಗೆ ಉಳಿದದೆಷ್ಟು? 100 ಬೇಕು. ಹೆಂಗೆ ಬರುತ್ತೆ ನೋಡಿ. ಕೋನ್ ಬನೇಗ ಪ್ರಧಾನಮಂತ್ರಿ? ದೇಶದಲ್ಲಿ 6ನೇ ಹಂತದ ಮುಗಿಯಿತು. 5ನೇ ಹಂತದ ಮತದಾನ ಮುಗಿದ ವೇಳೆ ಮೋದಿ ಈಗಾಗಲೇ 310 ಸೀಟ್ ಗೆದ್ದಿದ್ದಾರೆ. BJP 310 ಸೀಟ್ ಗೆದ್ದಿದೆ ಅಂತೇಳಿ ಅಮಿತ್ ಶಾ ಹೇಳಿದರು. ಇನ್ನೂ 2 ಹಂತ ಚುನಾವಣೆ ಬಾಕಿ ಇತ್ತು. 2019ರ 6ನೇ ಹಂತದಲ್ಲಿ ಈಗ 5 ಹಂತ ಚುನಾವಣೆ ಆಯಿತು. 310 ಬಂದಿದೆ ಅಂತ ಹೇಳ್ತಾರೆ. ಉಳಿದಿರೋದೆಷ್ಟು? 6 ಮತ್ತು 7. ಎಷ್ಟು ಬರ್ಬೋದು BJP ಅಥವಾ NDAಗೆ? ಇದರ ಬಗ್ಗೆ ಒಂದು ಲೆಕ್ಕ ಕೊಡ್ತೀನಿ. ಹೆಂಗೆ ಲೆಕ್ಕ ತಗೊಳ್ಳೋದು? 2019ರಲ್ಲಿ 6ನೇ ಹಂತದ ಮತದಾನ ಆಯ್ತಲ್ಲ, ಅದರಲ್ಲಿ ಎಷ್ಟು ಸೀಟ್ ಬಂದಿರ್ಬೋದು? ಆ ಹಂತದಲ್ಲಿ 6ನೇ ಹಂತದಲ್ಲಿ ಮೊನ್ನೆ ಆಯ್ತಲ್ಲ 45 ಸೀಟು NDAಗೆ ಬಂದಿತ್ತು. ಅಂದರೆ ಆಲ್ರೆಡಿ 5 ಹಂತದಲ್ಲಿ 310 ಬಂದಿದೆ. ಪ್ಲಸ್ 45 ಆದರೆ ಎಷ್ಟಾಯಿತು? ಇದು NDA, ನಾಟ್ ಓನ್ಲಿ BJP, NDA. 310 ಪ್ಲಸ್ 45 355 ಆಯಿತು 6ನೇ ಹಂತದಲ್ಲಿ. ಆಯಿತಾ? ಈ 6ನೇ ಹಂತದಲ್ಲಿ ಕಳೆದ ಬಾರಿ 2019ರಲ್ಲಿ ಒಂದೇ ಒಂದು BJP ಕಾಂಗ್ರೆಸ್ ಗೆದ್ದಿರಲಿಲ್ಲ, ಒಂದೇ ಒಂದು ಸೀಟ್. 40 ಸೀಟ್ಗಳಲ್ಲಿ 40% ಹೆಚ್ಚು ಮತ BJPಗೆ ಪ್ರಾಪ್ತವಾಗಿತ್ತು. ಉಳಿದ 5 ಸೀಟ್ಗಳಲ್ಲಿ 30-40% ಮತಗಳು ಸಿಕ್ಕಿತ್ತು. ಒಂದು ಸೀಟ್ನಲ್ಲಿ BJP 10%ಗೂ ಕಮ್ಮಿ ಮತ ಪಡೆದಿತ್ತು ಅಷ್ಟೇ. ಕಾಂಗ್ರೆಸ್ ಕೇವಲ ಒಂದು ಸೀಟ್ನಲ್ಲಷ್ಟೇ ಫೈಟ್ ಕೊಟ್ಟಿತ್ತು. ಉಳಿದ 58 ಪೈಕಿ ಇಲ್ವೇ ಇಲ್ಲ.
ಹರಿಯಾಣದ ರೋಟಕ್ನಲ್ಲಿ ಮಾತ್ರ ಒಂದು ಟಫ್ ಫೈಟ್ ಆಗಿತ್ತು ಅಂತೇಳಿ. ಹರಿಯಾಣದ ರೋಟಕ್ನಲ್ಲಿ 40%ನಷ್ಟು ಮತ ಪ್ರಾಪ್ತವಾಗಿತ್ತು. ಕೊನೆ ಹಂತದಲ್ಲಿ 57 ಸೀಟ್ಗಳಿಗೆ ವೋಟಿಂಗ್ ನಡೆಯಿತು. ಆದರೆ 400 ಸೀಟ್ ಆಗಲು 45 ಸ್ಥಾನ ಗೆಲ್ಲಬೇಕು. ಇನ್ನು ಅಂದರೆ 310 + 40 ಎಷ್ಟಾಯಿತು? 355. ಇನ್ನು 45 ಗೆದ್ರೆ 400 ಆಗುತ್ತೆ. 2019ರಲ್ಲಿ ಕೊನೆ ಹಂತ ಚುನಾವಣೆಯಲ್ಲಿ 57 ಪೈಕಿ NDA ಗೆದ್ದಿದ್ದು 30. 45 + 30 ಎಷ್ಟಾಯಿತು? 75 ಆಯಿತು. 75 ಅಂದರೆ 310 + 75 ಎಷ್ಟಾಯಿತು? 385 ಆಯಿತು. 2019ರಲ್ಲಿ 57 ಪೈಕಿ BJP ಗೆದ್ದಿದ್ದು 25 ಸ್ಥಾನ. 2019ರಷ್ಟೇ ಸೀಟ್ ಗೆದ್ದರೆ ಮೋದಿ ಆಸೆ ಈಡೇರಲ್ಲ, ಜಾಸ್ತಿ ಬೇಕು. ಅಂದರೆ ನೀವು ನೋಡಿ, 310 5 ಹಂತದಲ್ಲಿ, 6ನೇ ಹಂತದಲ್ಲಿ 45, 7ನೇ ಹಂತದಲ್ಲಿ 30 ಎಷ್ಟಾಗುತ್ತೆ? 385 ಸೀಟ್ ಮಾತ್ರ NDA ಗೆಲ್ಲುತ್ತೆ. ಎಷ್ಟು? 310, 45, 30. 400 ಸೀಟ್ ಗೆಲ್ಲೋದಕ್ಕೆ 15 ಸ್ಥಾನ ಕಡಿಮೆ ಬೀಳುತ್ತೆ ಅವರ ಲೆಕ್ಕಾಚಾರ ಪ್ರಕಾರ. ಮತ್ತೊಮ್ಮೆ ಹೇಳ್ತೀನಿ ಕೇಳಿ. ಆಲ್ರೆಡಿ 5 ಹಂತ ಚುನಾವಣೆ ಆಗಿದೆ. 5 ಹಂತದಲ್ಲಿ ನಾವು ಆಲ್ರೆಡಿ 310 ಗೆದ್ದಿದೆ ಅಂಥೇಳಿ ಅಮಿತ್ ಶಾ ಹೇಳಿದರು. ಉಳಿದ 2 ಹಂತ ಚುನಾವಣೆಯಲ್ಲಿ ಬಾಕಿ ಇದೆ. 6ನೇದು ಮುಗಿಯಿತು. 2019ರಲ್ಲಿ 6ನೇ ಹಂತದಲ್ಲಿ 40 ಸೀಟ್ ಗೆದ್ದಿತ್ತು. ಯಾವುದು? BJP. 310 + 40 ಎಷ್ಟಾಯಿತು? 350. ಅದಾದ ನಂತರ 30, 310 + 45 355 + 30 385. 15 ಸೀಟ್ ಕಮ್ಮಿ ಆಯ್ತಲ್ಲ. ಆಗಿದ್ರೆ ಹೇಗಾದರೂ ಮಾಡಿ 15 ಸೀಟ್ ಗೆಲ್ಲೋದು ಮೋದಿಯವರ ಗುರಿಯಾಗತ್ತೆ. ಏನು ಮಾಡ್ತಾರೆ ಹಾಗಿದ್ರೆ? 400 ಬರುತ್ತಾ? ಇನ್ನೊಂದು ಪ್ರಶ್ನೆ ನೀವು ಕೇಳ್ಬೋದು. ಅಲ್ಲ, ಇಷ್ಟೆಲ್ಲ ಮಾತಾಡ್ತೀರಿ, ಕಳೆದ ಬಾರಿ 25 BJP ಗೆದ್ದಿತ್ತು ಕರ್ನಾಟಕದಲ್ಲಿ, 14 ಗೆದ್ದರೆ, ಕಾಂಗ್ರೆಸ್ 14 ಗೆದ್ದರೆ ಮೋದಿ ಸರ್ಕಾರ ಆಗಲ್ವಾ? ಅಥವಾ ಬಿಹಾರದಲ್ಲಿ 40 ಸೀಟ್ ಇದೆ, ಕಳೆದ ಬಾರಿ 39 ಗೆದ್ದಿತ್ತು, ಈ ಬಾರಿ 20 ಗೆದ್ದರೆ? ಎಲ್ಲ ಪ್ರಶ್ನೆ ಉದ್ಭವ ಆಗುತ್ತಲ್ಲ. ಗೆದ್ದರೆ ಏನಾಗುತ್ತೆ? NDA ಅಧಿಕಾರಕ್ಕೆ ಬರಲ್ವಾ? ಮೋದಿ ಪ್ರಧಾನಿ ಆಗಲ್ವಾ? ನಮಸ್ಕಾರ, ನಾನು ಜಯಪ್ರಕಾಶ್ ಶೆಟ್ಟಿ ಮಾತಾಡ್ತಾ ಇದ್ದೀನಿ. ರಿಪಬ್ಲಿಕ್ ಕನ್ನಡದ ಈ ವಿಡಿಯೋವನ್ನು ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ. ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಗಿತ್ತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.